ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ತುಂಬ ಜನ ಕೇಳಿದ್ರಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು. ಏಕೆಂದರೆ ತುಂಬ ವೀಡಿಯೋಸ್ ಇರುತ್ತೆ ಯೂಟ್ಯೂಬಲ್ಲಿ. ಯಾವುದೇ ಒಂದು ಸರ್ಚ್ ಮಾಡಿದ್ರೆ ಸಾಕು, ಒಂದು 50ರಿಂದ 100 ವೀಡಿಯೋಸ್ ಬರುತ್ತೆ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಹಾಗಾಗಿಬಿಟ್ಟು ನಾನು ಸಹ ಇವತ್ತು ಒಂದು ವೀಡಿಯೋನ ಮಾಡೋಣ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ, ಒಳ್ಳೊಳ್ಳೆ ಟಿಪ್ಸ್ ಕೂಡ ಇದೆ, ಹಾಗೆಯೇ ಫಾಲೋ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಲಾಸ್ಟಲ್ಲಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ. ತುಂಬ ಪೇಷನ್ಸ್ ಬೇಕಾಗುತ್ತೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ. ಮುಖ್ಯವಾಗಿ ಬೇಕಾಗಿರೋದು ಪೇಷನ್ಸ್ ಯಾಕೆ ಬೇಕು ಅಂತಂದರೆ, ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೋವರೆಗೂ ಯಾವುದೇ ರೀತಿ ಅಮೌಂಟ್ ಅಂತೂ ಬರಲ್ಲ. ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಸಪೋರ್ಟ್ ಬೇಕು. ಸಪೋರ್ಟ್ ಯಾರ್ದಾದ್ರೂ ಸಪೋರ್ಟ್ ಇರಲೇಬೇಕು. ಓನಾಗಿ ನಾವೊಬ್ಬರೇ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀವಿ, ನಾವೊಬ್ಬರೇ ಕ್ಯಾಮ್ರಾ, ನಾವೊಬ್ಬರೇ ಪ್ರತಿಯೊಂದು ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗ್ಬಿಟ್ಟು ಯಾರಾದರೂ ಸ್ವಲ್ಪ ಸಪೋರ್ಟಿಗಿದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಥರ್ಡ್ ಒನ್ ಏನಪ್ಪ ಅಂತಂದರೆ, ನಿಮಗೆ ಒಂದು ಒಳ್ಳೆ ಸ್ಥಳಾವಕಾಶ ಬೇಕಾಗುತ್ತೆ ವಿಡಿಯೋ ಮಾಡಲಿಕ್ಕೆ, ಆಮೇಲೆ ವಾಯ್ಸ್ ಓವರ್ ಕೊಡಲಿಕ್ಕೆ, ಇದಕ್ಕೆಲ್ಲನೂ ಒಂದು ಒಳ್ಳೆ ಸ್ಥಳಾವಕಾಶ ಇದ್ದರೆ ಒಳ್ಳೆಯದು. ಇನ್ನೊಂದು ಏನಪ್ಪ ಮುಖ್ಯವಾದ ವಿಚಾರ ಅಂತಂದರೆ, ಹಳ್ಳಿಗಳಿಗೆಲ್ಲ ವೀಡಿಯೋ ಅಪ್ಲೋಡ್ ಆಗೋದಕ್ಕೆ ತುಂಬ ಲೇಟ್ ಆಗುತ್ತೆ. ಅಂದರೆ ಟವರ್ ಪ್ರಾಬ್ಲಮ್ ಇರುತ್ತೆ. ಈ ನೆಟ್ವರ್ಕ್ ಪ್ರಾಬ್ಲಮಿಂದ ವೀಡಿಯೋಸು ಬೇಗ ಅಪ್ಲೋಡ್ ಆಗೋಲ್ಲ. ಇದರಿಂದ ತುಂಬ ಜನ ಬೇಜಾರಾಗಿಬಿಡ್ತಾರೆ. ನನಗೂ ಅದು ಅರ್ಥ ಆಗಿದೆ. ಹಾಗಾಗಿಬಿಟ್ಟು ನೆಟ್ವರ್ಕ್ ಚೆನ್ನಾಗಿರುವಂಥ ಏರಿಯಾದಲ್ಲಿ ಇರೋರು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದರೆ ಒಳ್ಳೆಯದು. ಇಲ್ಲ ಅಂತಂದರೆ ನಿಮಗೆ ನೆಟ್ವರ್ಕ್ ಚೆನ್ನಾಗಿ ಸಿಗೋವಂಥ ಜಾಗದಲ್ಲಿ ಹೋಗಿ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಇವಾಗ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಸಹ ಅಷ್ಟೇ ತುಂಬ ಕಷ್ಟಪಟ್ಟಿದ್ದೀನಿ. ಒಂದು ವಿಡಿಯೋ ಅಪ್ಲೋಡ್ ಆಗೋದಕ್ಕೇ ಎಷ್ಟೋ ಟೈಮಿಂಗ್ಸ್ ತಗೊಳುತ್ತೆ. ಹಂಗಾಗ್ಬಿಟ್ಟು ಹೇಳ್ತಾ ಇದ್ದೀನಿ, ನೀವು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋರಿಗೆ ಮೇಯ್ನಾಗಿ ಹೇಳೋದಿಷ್ಟೇ ಒಂದು ವಿಚಾರ ಏನಪ್ಪ ಅಂದರೆ, ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಕಾಯಬೇಕು. ಎಷ್ಟು ದಿನ ಆಗ್ಬೋದು, ಆಗಲಿ, ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇರಬೇಕು. ಇನ್ನೊಂದು, ನಿಮಗೆ ಸಪೋರ್ಟ್ ಮಾಡೋರಿರಬೇಕು. ನೋಡೋಣ, ಟ್ರೈ ಮಾಡು ಅಂತ ಹೇಳ್ಬಿಟ್ಟು. ನನಗೂ ಅಷ್ಟೇ, ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಆಮೇಲೆ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾರೆ. ಟ್ರೈ ಮಾಡು, ಚೆನ್ನಾಗಿ ಬರ್ತಾಯಿದೆ ವೀಡಿಯೋಸ್ ಅಂತ ಹೇಳಿ ತುಂಬ ಜನ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗಿಂದನೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಆಮೇಲೆ ಲೈವಲ್ಲಿ ವಾಚ್ ಅವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಆವಾಗವಾಗ ಸ್ವಲ್ಪ ಲೈವನ್ನು ಸಹ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗಾಗಿಬಿಟ್ಟು ಹೊಸ ಯೂಟ್ಯೂಬರ್ಸ್ಗೆ ಹೇಳೋದಿಷ್ಟೇ, ಪೇಷನ್ಸಿಂದ ಇರಿ. ಮಾನಿಟೈಸೇಷನ್ ಆಗೋವರೆಗೂ ಪೇಷನ್ಸಿಂದ ಇರಬೇಕು. ಆಮೇಲೆ ಯೂಟ್ಯೂಬಿಂದ ನಮಗೆ ಅಮೌಂಟ್ ಬರಬೇಕು, ಅಲ್ಲೇವರೆಗೂ ಪೇಷನ್ಸಿಂದ ಇರಬೇಕು. ಟೋಟಲಿ ಹೇಳ್ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆ ಹೊಸ ಮೊಬೈಲ್ ಬೇಕು, ಆ ಥರ ಏನೂ ಇಲ್ಲ. ನಿಮ್ಮ ಹತ್ರ ಯಾವುದೋ ಒಂದು ಮೊಬೈಲ್ ಇದೆ, ಆ್ಯಂಡ್ರಾಯ್ಡ್ ಇರ್ಬೋದು, ಯಾವುದೋ ಒಂದು ಹಳೆ ಮೊಬೈಲ್ ಆದರೂ ಪರವಾಗಿಲ್ಲ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಬನ್ನಿ ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿ ತೋರಿಸ್ತೀನಿ. ಇನ್ನೊಂದು ಮೊಬೈಲ್ ಇದ್ದರೆ ಒಳ್ಳೆಯದು. ಇನ್ನೊಂದು ಮೊಬೈಲ್ನ ಆನ್ ಮಾಡಿ ಇಟ್ಕೊಂಡು ಈ ಒಂದು ಆಪ್ಷನ್ಸ್ನೆಲ್ಲ ಕ್ಲಿಕ್ ಮಾಡ್ತಾ ಹೋಗಿ, ಬೇಗ ಆಗುತ್ತೆ. ಮೊಬೈಲಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದಾಗ ನಿಮಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಯೂಟ್ಯೂಬ್ ಐಕಾನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಇದಾದಮೇಲೆ ಇಲ್ಲಿ ಲಾಸ್ಟಲ್ಲಿ ಇದೆ ನೋಡಿ, ಇಲ್ಲಿ ಯು ಅಂತ ಇದೆಯಲ್ಲ, ಇಲ್ಲಿ ಲಾಸ್ಟಲ್ಲಿ ಯು ಅಂತ ಇದೆಯಲ್ಲ, ಯು ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಜಿಮೇಲ್ ಅಕೌಂಟ್ ನೇಮ್ ತೋರಿಸ್ತಾ ಇರುತ್ತಲ್ಲ, ಇಲ್ಲಿ ಯು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಶೋ ಆಗುತ್ತೆ. ಇಲ್ಲಿ ಅಕೌಂಟ್ ಅಂತ ಇದೆಯಲ್ಲ, ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ನಿಮ್ಮ ಹತ್ರ ಯಾವ್ಯಾವ ಅಕೌಂಟ್ ಇದೆ ಅವೆಲ್ಲನೂ ಶೋ ಆಗ್ತಾ ಇರುತ್ತೆ. ನಿಮಗೆ ಇದೇ ಜಿಮೇಲ್ ಅಕೌಂಟಿಂದ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಅದೇ ಒಂದು ಜಿಮೇಲ್ ಅಕೌಂಟ್ನ ಯಾವುದಾದ್ರೂ ಚೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಹೊಸ ಜಿಮೇಲ್ ಅಕೌಂಟ್ ಇದ್ರೇನು ಒಳ್ಳೆಯದು ಅಂತ ಹೇಳ್ತಾ, ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಪ್ಲಸ್ ಮೇಲೆ ಕ್ಲಿಕ್ ಮಾಡೋಣ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, 1 ಸೆಕೆಂಡು, 1-2-3 ಸೆಕೆಂಡು. ಇವಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ನೋಡಿ, ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಬರುತ್ತೆ, ಇಲ್ಲಾಂದರೆ ಬಿಸ್ನೆಸ್ಗೆ ಅಂತ ಬರುತ್ತೆ. ನೀವು ಏನಾದರೂ ಪರ್ಸ್ನಲ್ ಯೂಸ್ ಅಂತಂದರೆ ನೀವು ಓನಾಗಿ ಏನಾದರೂ ಕ್ರಿಯೇಟ್ ಮಾಡ್ತೀರಾ ಆ ಥರದ್ದು ಅಂತಂದರೆ ಪರ್ಸ್ನಲ್ ಯೂಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನಾವು ವರ್ಕ್ ಅಥವಾ ಬಿಸ್ನೆಸ್ ಬಗ್ಗೆ ಏನಾದರೂ ಡೈಲಿ ವಿಡಿಯೋಸ್ ಮಾಡ್ತೀವಿ ಅಂತ ಅಂದರೆ ಅಂಥವ್ರು ಬಿಸ್ನೆಸ್ ಅಂತ ಹೇಳಿ ಕ್ಲಿಕ್ ಮಾಡ್ಬೋದು. ನಾನಿಲ್ಲಿ ಪರ್ಸ್ನಲ್ ಯೂಸ್ಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು. ನೀವು ಆದಷ್ಟು ಪರ್ಸ್ನಲ್ ಯೂಸ್ಗೆ ತುಂಬ ಜನ ಕ್ರಿಯೇಟ್ ಮಾಡ್ತಾರೆ, ಹಾಗಾಗಿಬಿಟ್ಟು ಪರ್ಸ್ನಲ್ ಯೂಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದಮೇಲೆ ಇಲ್ಲಿ ನಿಮಗೆ ಯಾವ ಯೂಟ್ಯೂಬ್ ಚಾನಲ್ ಹೆಸರನ್ನು ಇಡ್ತೀರಾ ಅದೇ ಹೆಸರನ್ನು ಈ ಒಂದು ಜಿಮೇಲ್ ಅಕೌಂಟ್ಗೆ ಇಟ್ಟರೆ ಒಳ್ಳೆಯದು. ಫಾರ್ಮರ್ ಲೈಫ್ ಅಂತ ಹೇಳಿ ನೋಡಿ, ಇಲ್ಲಿ ನಾನಿವಾಗ ಫಾರ್ಮರ್ ಲೈಫ್ ಅನ್ನೋದನ್ನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಹಾಗಾಗಿಬಿಟ್ಟು ಫಾರ್ಮರ್ ಲೈಫ್ ಅನ್ನೋವಂಥ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಕೇಳುತ್ತೆ. ಫಸ್ಟ್ ನೇಮ್ ಕೊಟ್ಟರೆ ಓಕೆ ಸಾಕಾಗುತ್ತೆ, ಇಲ್ಲ ಲಾಸ್ಟ್ ನೇಮ್ ಏನು ಕೊಡೋದು ಬೇಕಾಗಲ್ಲ. ಏನಾದರೂ ಇನ್ಷಿಯಲ್ ಇತ್ತು, ನೀವು ಇನ್ಷಿಯಲ್ನ ಆ್ಯಡ್ ಮಾಡಬೇಕು ಅಂತ ಇದ್ದರೆ ಲಾಸ್ಟ್ ನೇಮಲ್ಲಿ ಅಥವಾ ಫಸ್ಟ್ ನೇಮ ಎರಡನ್ನೂ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಏನಾದರೂ ಒಂದು ಹೊಸದಾಗಿ ಕ್ರಿಯೇಟ್ ಮಾಡ್ತೀರಾ ಅಂದರೆ ಈ ರೀತಿ ಇರಲಿ. ಕ್ಲಿಕ್ ಮಾಡಿದ್ದಾದಮೇಲೆ ನೋಡಿ, ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನೀವು ಯಾವುದಾದ್ರೂ ಒಂದು ಡೇಟ್ ಆಫ್ ಬರ್ತನ್ನ ಕೊಡ್ಬೋದು. ನಿಮ್ಮದು ಯಾವ ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನೇ ಕೊಟ್ಟರೆ ಒಳ್ಳೆಯದು. ನಾನಿಲ್ಲಿ ಯಾವುದೋ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನು ಕೊಟ್ಟರೆ ಒಳ್ಳೆಯದು. ಓಕೆ ಅಂತಲೇ ಕೊಡ್ತೀನಿ. ಓಕೆ, ನಿಮ್ದು ಯಾವ ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನು ಕೊಟ್ಟರೆ ಒಳ್ಳೆಯದು. ನೆಕ್ಸ್ಟು ಜೆಂಡರ್ ಅಂತ ಕೇಳುತ್ತೆ. ಫೀಮೇಲಾ ಮೇಲಾ ಅಂತ ಹೇಳ್ಬಿಟ್ಟು ಇಲ್ಲಿ ಆಪ್ಷನ್ ಬರುತ್ತೆ. ನೀವು ಫೀಮೇಲ್ ಆಗಿದ್ದರೆ ಫೀಮೇಲ್ ಅಂತ ಕೊಡಿ, ಇಲ್ಲ ಮೇಲ್ ಆಗಿದ್ದರೆ ಮೇಲ್ ಕೊಡಿ. ನಾನಿಲ್ಲಿ ಫೀಮೇಲ್ ಕೊಡ್ತೀನಿ. ಓಕೆ, ಇಷ್ಟ ಆದಮೇಲೆ ಇವಾಗ ನೆಕ್ಸ್ಟ್ ಕೇಳುತ್ತೆ. ನೆಕ್ಸ್ಟ್ ಕೊಟ್ಟಾದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ನಿಮಗೆ 3 ಆಪ್ಷನ್ಸ್ ತೋರಿಸುತ್ತೆ, 3 ನೇಮನ್ನು ಆಪ್ಷನ್ಸ್ ತೋರಿಸಿರುತ್ತೆ ಇಲ್ಲಿ ನೋಡಿ. ಇಲ್ಲಿ ಫಾರ್ಮರ್ ಲೈಫು 74 ಜಿಮೇಲ್ ಅಕೌಂಟ್ ಈ ಥರ ಎಲ್ಲ ತೋರಿಸುತ್ತೆ. ನಿಮಗೆ ಇದಿದೆ ಓಕೆ, ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಬೇಕು ಅಂತ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಕ್ರಿಯೇಟ್ ಓನ್ ಜಿಮೇಲ್ ಅಂತ ಬರುತ್ತೆ. ಇವಾಗ ಕೊಂಡ್ಬಿಡೋಣ. ಫಸ್ಟ್ ಒನ್ ಸೆಲೆಕ್ಟ್ ಮಾಡಿದ್ದೀನಿ, ಫಾರ್ಮರ್ ಲೈಫ್ 74 ಜಿಮೇಲ್ ಅಕೌಂಟ್ ಅಂತ ಹೇಳ್ಬಿಟ್ಟು. ಇದು ನಾನು ಫಾರ್ಮರ್ ಲೈಫ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದ್ದೆ ಅಲ್ಲ ನೇಮು, ಅದೇ ನಿಮಗೆ ರಿಲೇಟೆಡ್ ಆಗಿರುವಂಥದ್ದು ಫಾರ್ಮರ್ ಲೈಫ್ 74 ಜಿಮೇಲ್ ಅಕೌಂಟ್ ಅಂತ ಹೇಳಿ ಬಂದಿದೆ. ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟಾದಮೇಲೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ತುಂಬ ನೆನ್ಪಿಟ್ಕೋಬೇಕಾಗಿರುವಂಥ ಅಂಶ ಏನಪ್ಪ ಅಂತಂದರೆ ಇಲ್ಲಿ ಪಾಸ್ವರ್ಡನ್ನ ಕೊಡಬೇಕಾಗುತ್ತೆ. ಈ ಪಾಸ್ವರ್ಡ್ ಹೆಂಗಿರಬೇಕು ಅಂತಂದರೆ ಬೇರೆ ಯಾರು ಏನೇ ಸರ್ಚ್ ಮಾಡಿದ್ರೆ ನಿಮ್ಮ ಪಾಸ್ವರ್ಡ್ ಅವರಿಗೆ ಗೊತ್ತಾಗಬಾರ್ದು, ಆ ಥರ ಪಾಸ್ವರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಯಾರಿಗೂ ಕ್ಲಿಕ್ ಮಾಡಿದ್ರೆ ಗೊತ್ತಾಗಬಾರ್ದು, ಆ ಥರ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇಷ್ಟು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ನಿಮ್ಗೆ ಏನು ಇಷ್ಟ ಬರುತ್ತೋ ಆ ಥರ ಪಾಸ್ವರ್ಡನ್ನ ಇಟ್ಕೋಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಇದು ಪಾಸ್ವರ್ಡು ನೆನ್ಪಿಟ್ಕೋಬೇಕು ಆ್ಯಂಡ್ ಸೇವ್ ಮಾಡ್ಕೋಬೇಕು. ಯಾಕೆಂದರೆ ಕೆಲವು ಸಲ ಇದು ಬೇಕಾಗುತ್ತೆ ನಿಮಗೆ, ಹಂಗಾಗ್ಬಿಟ್ಟು ಇದನ್ನು ಸೇವ್ ಮಾಡ್ಕೊಳ್ಳಿ. ಎಸ್ ನೆಕ್ಸ್ಟ್ ಅಂತ ಕೊಡಬೇಕು. ಇವಾಗ ನಿಮ್ಮ ಪಾಸ್ವರ್ಡು ಹಾಗೆಯೇ ನಿಮ್ಮ ಜಿಮೇಲ್ ಅಕೌಂಟ್ ಕೂಡ ರೆಡಿ ಆಯಿತು. ಓಕೆ ನೋಡಿ, ನೆಕ್ಸ್ಟ್ ಕೊಟ್ವಿ ಅಂದರೆ ನಿಮ್ಮ ಜಿಮೇಲ್ ಅಕೌಂಟ್ ಫುಲ್ ರೆಡಿ ಆಗುತ್ತೆ. ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಜಿಮೇಲಿಂದ ಈ ರೀತಿ ಕಂಡೀಷನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಈ ಕಂಡೀಷನ್ಸ್ನೆಲ್ಲನ ಓದ್ಕೊಳ್ಳಿ. ನಿಮಗೆ ಈ ಒಂದು ಕಂಡೀಷನ್ಸ್ ಓಕೆ ಆಯಿತು ಅಂತಂದರೆ ಲಾಸ್ಟಲ್ಲಿ ನಿಮಗೆ ಬೇಕಾಗಿರುತ್ತೆ ಈ ಜಿಮೇಲ್ ಅಕೌಂಟ್ ಅಲ್ವಾ, ಹಂಗಾಗ್ಬಿಟ್ಟು ಐ ಅಗ್ರಿ ಅಂತಲೇ ಕೊಟ್ಟರೆ ಒಳ್ಳೆಯದು. ಐ ಅಗ್ರಿ ಅಂತಲೇ ಕೊಟ್ಬಿಡಿ. ಇವಾಗ ನಾನು ಕೂಡ ಐ ಅಗ್ರಿ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಮಗೆ ನಮ್ಮ ಜಿಮೇಲ್ ಅಕೌಂಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು ಸೆಕೆಂಡ್ ನೋಡಿ. ಇಲ್ಲಿ ಇವಾಗ ಚೆಕ್ ಇನ್ಫೋ ಅದು ಚೆಕಿಂಗ್ ಆಗುತ್ತೆ, ನಮಗೆ ಕರೆಕ್ಟಾಗಿ ನಮ್ಮ ಜಿಮೇಲ್ ಕ್ರಿಯೇಟ್ ಮಾಡಿ ಕೊಡುತ್ತೆ. ಓಕೆ, ಇಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿ ಫಾರ್ಮರ್ ಲೈಫ್ ಜಿಮೇಲ್ ಅಕೌಂಟ್ ಇಲ್ಲಿ ಬಂದಿದೆ. ಓಕೆ, ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ. ಈ ರೀತಿ ಇಂಟರ್ಫೇಸ್ ಬಂದ ಮೇಲೆ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಬೇಕು. ನಮಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಬೇಕು ಅಂದಾಗ ನೆಕ್ಸ್ಟ್ ಮತ್ತೆ ನಮಗಿಲ್ಲಿ ಇಲ್ಲೊಂದು ಐಕನ್ ಕಾಣಿಸ್ತಾ ಇದೆ ನೋಡಿ, ಯು ಅಂತ ಇದೆಯಲ್ಲ, ಅಲ್ಲಿ ಎಫ್ ಅಂತ ಹೇಳಿ ತೋರಿಸ್ತಾ ಇದೆ. ಎಫ್ ಅಂದರೆ ಏನು ಅಂತಂದರೆ ಫಾರ್ಮರ್ ಲೈಫ್ ಅನ್ನೋದು ಎಫ್ ಅಕ್ಷರ ಬರುತ್ತಲ್ಲ, ಹಂಗಾಗ್ಬಿಟ್ಟು ಎಫ್ ಅಕ್ಷರ ತೋರಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಬೇಡ. ಎಫ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಈ ರೀತಿ ಇಂಟರ್ಫೇಸ್ ಶೋ ಆಗುತ್ತೆ. ಈ ರೀತಿ ಇಂಟರ್ಫೇಸ್ ಶೋ ಆದಮೇಲೆ ನಮಗಿಲ್ಲಿ ನೋಡಿ, ಇಲ್ಲಿ
ಫಸ್ಟ್ ಒಂದು ತೋರಿಸ್ತಾ ಇದೆ ಫಾರ್ಮರ್ ಲೈಫ್ ಅಂತ ತೋರಿಸ್ತಾ ಇದೆ. ಮೇಲ್ಗಡೆ ಅಕೌಂಟ್ಸ್ ಎಲ್ಲ ತೋರಿಸ್ತಾ ಇದೆ, ಸೆಟ್ಟಿಂಗು, ಸರ್ಚಿಂಗು ಎಲ್ಲನೂ ತೋರಿಸ್ತಾ ಇದೆ. ಇಲ್ಲಿ ಪ್ಲೇ ಲಿಸ್ಟು ಎಲ್ಲನೂ ಒಟ್ಟಾರೆ ನಿಮ್ಮ ಜಿಮೇಲ್ ಅಕೌಂಟಲ್ಲಿ ಇಷ್ಟೆಲ್ಲನೂ ತೋರಿಸ್ತಾ ಇದೆ. ನೆಕ್ಸ್ಟ್ ನಮಗೆ ಬೇಕಾಗಿರೋದೇನಪ್ಪ ಅಂತಂದರೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು. ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ಫಾರ್ಮರ್ ಲೈಫ್ ಅನ್ನುವಂಥ ಒಂದು ಜಿಮೇಲ್ ಅಕೌಂಟ್ ಕೆಳಗಡೆ ನೋಡಿ, ಇಲ್ಲಿ ಫಾರ್ಮರ್ ಲೈಫ್ ಅನ್ನೋ ಜಿಮೇಲ್ ಅಕೌಂಟ್ ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಕ್ರಿಯೇಟ್ ಎ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು. ಅದಕ್ಕೆ ಹೇಳಿದ್ದು ಇನ್ನೊಂದು ಮೊಬೈಲ್ನ ಇಟ್ಕೊಂಡು ಒಂದು ಮೊಬೈಲಲ್ಲಿ ನೀವು ಟೈಪ್ ಮಾಡ್ತಾ ಹೋಗಿ ಅಂತ ಹೇಳಿದ್ದು ನೋಡಿ. ಅದಾದಮೇಲೆ ಅದನ್ನು ಕ್ರಿಯೇಟ್ ಎ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೋಡಿ. ಈ ರೀತಿ ಇಂಟರ್ಫೇಸ್ ಬಂತು. ನಿಮ್ಮ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇವಾಗ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಪಿಕ್ಚರ್ ಅಂತ ಕೊಟ್ಟಿದ್ದಾರೆ. ಪಿಕ್ಚರ್ ಅಂದರೆ ಇಲ್ಲಿ ನಿಮ್ಮ ಪ್ರೊಫೈಲ್ ಫೋಟೋ, ಇಲ್ಲಿ ಯಾವುದಾದ್ರೂ ನಿಮ್ಮ ಫೋಟೋನ ಆ್ಯಡ್ ಮಾಡಬೇಕಂತಿದ್ರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಗ್ಯಾಲ್ರಿಗೆ ಹೋಗಿ, ನಾನಿಲ್ಲಿ ನಾವು ಯಾವುದನ್ನು ಹಾಕಲ್ಲ, ನಿಮಗೆ ಬೇಕು ಅಂತಂದರೆ ಯಾವುದಾದ್ರೂ ಒಂದು ಇಲ್ಲಿ ಕ್ಲಿಕ್ ಮಾಡಿದರೆ ಇದ್ರ ಮೇಲೆ ನೀವು ಫೋಟೋನ ಹಾಕ್ಬೋದು. ಇವಾಗ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಯಾವಾಗ ಬೇಕಾದರೂ ಹಾಕ್ಬೋದು, ಯಾವಾಗ ಬೇಕಾದರೂ ಚೇಂಜ್ ಮಾಡ್ಕೋಬೋದು, ಅದೇನು ಸಮಸ್ಯೆ ಇಲ್ಲ. ನೀವು ಯಾವಾಗಲೇ ನಿಮ್ಮ ಫೋಟೋನ ಬೇರೆ ಚೇಂಜ್ ಮಾಡಬೇಕು ಅಂತ ಇದ್ದರೆ ಇದೇ ಪ್ರೊಫೈಲ್ ಈ ಥರನೇ ಬರಬೇಕಾದ್ರೆ ಜಿಮೇಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ ಮೇಲೆ ಬಂದಾದಮೇಲೆ ಈ ರೀತಿ ಎಡಿಟಿಂಗ್ ಮಾಡೋದು ತೋರಿಸುತ್ತೆ. ಇಲ್ಲೇ ಎಡಿಟಿಂಗ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ನೇಮ್ ಅಂತ ಕೊಟ್ಟಿದ್ದಾರೆ. ನೇಮ್ ಅಂತ ಕೊಟ್ಬಿಟ್ಟು ಇಲ್ಲಿ ಪೆನ್ಸಿಲ್ ಐಕನ್ ಇದೆಯಲ್ಲ, ಈ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ಬೇಕಾಗಿರೋದೇನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ ಹೆಸರು ಏನು ಬೇಕಿರುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ಇಲ್ಲ ನನಗೆ ಜಿಮೇಲ್ ಅಕೌಂಟ್ ಏನಿದೆ ಅದೇ ನೇಮ್ ಇರೋವಂಥ ಯೂಟ್ಯೂಬ್ ಚಾನಲ್ ಬೇಕು ಅಂತಂದರೆ ಇದನ್ನೇ ಇರಲಿ, ಇದನ್ನೇ ಸೇವ್ ಅಂತ ಹೇಳಿ ಕೊಡೋಣ. ನಿಮಗೆ 50 ಅಕ್ಷರದವರೆಗೂ ಎಷ್ಟು ದೊಡ್ಡ ನೇಮ್ ಬೇಕಾದರೂ ಇಟ್ಕೋಬೋದು. ಯೂಟ್ಯೂಬ್ ಚಾನಲ್ಗೆ 50 ಅಕ್ಷರದವರೆಗೂ ಟೈಪ್ ಮಾಡಬೇಕಾಗುತ್ತೆ. 50 ಅಕ್ಷರದ ಒಳಗಡೆ ಇರುವಂಥ ಒಂದು ನೇಮನ್ನು ಕ್ರಿಯೇಟ್ ಮಾಡಬೇಕು. 50 ಅಕ್ಷರಕ್ಕಿಂತ ಜಾಸ್ತಿ ಇದ್ದರೆ ನೇಮನ್ನ ತಗೊಳ್ಳಲ್ಲ. ಹಾಗಾಗಿಬಿಟ್ಟು ಚಿಕ್ಕದಾಗಿದ್ದರೆ ಒಳ್ಳೆಯದು ಅಂತ ಹೇಳ್ತೀನಿ. ನಿಮ್ಮ ಇಷ್ಟ, ಅದು ನಿಮ್ಗೆ ಯಾವ್ದು ಬೇಕಾಗುತ್ತೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೇಮ್ ಚೇಂಜ್ ಮಾಡಿದ್ದಾದಮೇಲೆ ಇಲ್ಲಿ ನಿಮಗೆ ತೋರಿಸೋಂಥದ್ದು ತುಂಬ ಇಂಪಾರ್ಟೆಂಟು ಹ್ಯಾಂಡಲ್ ನೋಡಿ. ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ನ ಇಲ್ಲಿ ತೋರಿಸ್ತಾ ಇದೆ. ಇದೇ ನಿಮ್ಮ ಯೂಟ್ಯೂಬ್ ಚಾನಲ್ ಹ್ಯಾಂಡಲ್ ಆಗಿರುತ್ತೆ. ಇದು ಯಾವಾಗ ಚೇಂಜ್ ಆಗುತ್ತಪ್ಪ ಅಂತಂದರೆ ನೀವೇನಾದರೂ ಯೂಟ್ಯೂಬ್ ಚಾನಲ್ ಹೆಸರನ್ನು ಚೇಂಜ್ ಮಾಡಿದ್ರಿ ಅಂದಾಗ ಮಾತ್ರ ಅದು ಚೇಂಜ್ ಆಗುತ್ತೆ. ಯೂಟ್ಯೂಬ್ ಚಾನಲ್ಲು ಹ್ಯಾಂಡಲ್ಲು ಚೇಂಜ್ ಆಗುತ್ತೆ. ಹ್ಯಾಂಡಲ್ ತುಂಬ ಇಂಪಾರ್ಟೆಂಟು. ಹ್ಯಾಂಡಲ್ನ ಸೇವ್ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಕೆಲವೊಂದು ಸಲ ಬೇಕಾಗ್ಬೋದು, ಹ್ಯಾಂಡಲ್ ಇದ್ದರೆ ಅದು ಬೇಕಾಗುತ್ತೆ. ಅದು ನಿಮ್ಮ ಒಂದು URL ಅಂತ ಏನು ಹೇಳ್ತೀವಿ ಆ ಥರನೂ ಸಹ ಬರುತ್ತೆ. ಹಂಗಾಗ್ಬಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ನಿಮಗೆ ಲಾಸ್ಟಲ್ಲಿ ನಿಮಗೆ ಕೇಳೋವಂಥದ್ದು ಇಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಇದೆ. ಓಕೆ, ಈ ಕ್ರಿಯೇಟ್ ಎ ಚಾನಲ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ನಿಮಗೆ ಸಂಪೂರ್ಣವಾಗಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು. ನಿಮ್ಮ ಯೂಟ್ಯೂಬ್ ಚಾನಲ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇವಾಗ ನೀವು ಯೂಟ್ಯೂಬ್ಗೆ ಲಾಗಿನ್ ಆಗಬೇಕಾಗುತ್ತೆ. ಯೂಟ್ಯೂಬ್ಗೆ ಲಾಗಿನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಆ ವಿಡಿಯೋನ ಮಾಡಲ್ಲ. ಇನ್ನೊಂದು ಸಲ ಆ ವಿಡಿಯೋನ ಮಾಡೋಣ. ಅದಕ್ಕೋಸ್ಕರ ನಿಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಈ ವಿಡಿಯೋದಲ್ಲಿ ನೋಡಿ. ಇಲ್ಲಿ ನೋಡಿ, ನೆಕ್ಸ್ಟ್ ನಿಮಗೆ ಈ ರೀತಿ ಇಂಟರ್ಫೇಸ್ ಬಂತು. ಇಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ ಫುಲ್ಲು ಕ್ರಿಯೇಟ್ ಆಗಿದೆ. ನೀವೇನಾದರೂ ಯೂಟ್ಯೂಬ್ ಚಾನಲ್ನ ನೋಡಬೇಕು ಅಂದರೆ ಇಲ್ಲಿ ನೋಡಿ ಫಾರ್ಮರ್ ಲೈಫ್ ಅಂತ ಇದೆಯಲ್ಲ, ಇದೇ ನಿಮ್ಮ ಯೂಟ್ಯೂಬ್ ಚಾನಲ್ಲು. ಇಲ್ಲಿ ಫಾರ್ಮರ್ ಲೈಫ್ J5F ಅಂತ ಬಂದಿದೆ. ಇದು ನಿಮ್ಮ ಯೂಟ್ಯೂಬ್ ಚಾನಲ್ನ ಹ್ಯಾಂಡಲ್ ಶೋ ಆಗ್ತಾ ಇರುತ್ತೆ. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ನ ನೀವು ನೋಡಬೇಕು ಅಂತ ಅಂದರೆ ವ್ಯೂ ಚಾನಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನೋಡಿ, ಇದು ನಿಮ್ಮ ಯೂಟ್ಯೂಬ್ ಚಾನಲ್ನ ಪ್ರತಿಯೊಂದು ವರ್ಕ್ನ ಇಲ್ಲಿ ಮಾಡ್ಬೋದು. ನೋಡಿ, ಇಲ್ಲಿ ಅನಾಲಿಟಿಕ್ಸ್ ಅಂತ ಇದೆ. ಫಸ್ಟ್ ಒನ್ ಅನಾಲಿಟಿಕ್ಸ್ ಅಂತ ಇದ್ದರೆ ನೀವು ಅನಾಲಿಟಿಕ್ಸ್ನ ಕ್ಲಿಕ್ ಮಾಡಿದರೆ ನೀವು ವೀಡಿಯೋಸ್ನ ಎಷ್ಟು ಹಾಕಿದ್ದೀರಾ, ಅದರಿಂದ ಎಷ್ಟು ನಿಮಗೆ ವ್ಯೂಸ್ ಬಂದಿದೆ, ಎಷ್ಟು ವಾಚ್ ಅವರ್ ಬಂದಿದೆ ಎಲ್ಲದನ್ನು ತೋರಿಸುತ್ತೆ ಅನಾಲಿಟಿಕ್ಸು. ಆ್ಯಂಡ್ ನೀವೇನಾದರೂ ಚಾನಲ್ನ ಎಡಿಟ್ ಮಾಡಬೇಕು, ನಮಗೆ ಈ ನೇಮ್ ಬೇಡ ಬೇರೆ ನೇಮ್ ಅಂತಂದರೆ ಇಲ್ಲಿ ಪೆನ್ಸಿಲ್ ಐಕನ್ ಇದೆಯಲ್ಲ ಇದ್ರ ಮೇಲೆ ಒಂದು ಸಹ ಕ್ಲಿಕ್ ಮಾಡ್ಬೋದು. ನಾನಿಲ್ಲಿ ಯಾವುದು ಚೇಂಜಸ್ ಮಾಡಲ್ಲ. ನೆಕ್ಸ್ಟ್ ನಿಮಗೆ ವೀಡಿಯೋಸ್ ಹಾಕಬೇಕು ಅಂತಂದರೆ ನೋಡಿ, ಇಲ್ಲಿ ಕ್ರಿಯೇಟ್ ಅಂತ ಇದೆಯಲ್ಲ,
ನಿಮಗೆ ವೀಡಿಯೋಸ್ ಹಾಕಬೇಕು ಅಂದರೆ ಈ ಒಂದು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ಒಂದು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನೀವು ಯಾವತ್ತಾದರೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ನಿಮಗೆ ಯಾವ ಟೈಮಲ್ಲಾದರೂ ಯಾವಾಗ ಬೇಕಾದರೂ ನೇಮ್ನ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಈ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಎಷ್ಟು ಬಂದಿದೆ, ವಾಚ್ ಅವರ್ಸ್ ಎಷ್ಟು ಬಂದಿದೆ ಅಂತ ನೋಡೋದಾದರೆ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಏನಾದರೂ ಸೆಟ್ಟಿಂಗ್ಸ್ ಮಾಡ್ಕೋಬೇಕಪ್ಪ ಅಂತಂದರೆ ಇಲ್ಲಿ ಸೆಟ್ಟಿಂಗ್ ಇದೆ, ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೋಬೇಕು, ನಿಮ್ಮ ವೀಡಿಯೋಸು ಎಷ್ಟು ಒಂದು HD ಬರಬೇಕು, HD ಫಾರ್ಮೇಟಲ್ಲಿ ಬರಬೇಕು, ಅದನ್ನೆಲ್ಲದನ್ನು ಸೆಟ್ಟಿಂಗ್ ಮಾಡ್ಕೋಬೋದು. ಆ್ಯಂಡ್ ಸರ್ಚ್ ಮಾಡೋದಾದರೆ ಇಲ್ಲೇ ಸರ್ಚಿಂಗ್ ಇದೆ, ಸರ್ಚ್ ಮಾಡ್ಬೋದು. ಫುಲ್ ಯೂಟ್ಯೂಬ್ ಚಾನಲ್ ನಿಮ್ಮದು ಇದು ರೆಡಿಯಾಗಿದೆ. ಇಷ್ಟೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು, ಇಷ್ಟೇ ವಿಚಾರ. ಇದಾದಮೇಲೆ ನೆಕ್ಸ್ಟ್ ಬರೋಣ ಫ್ರೆಂಡ್ಸ್. ಇದಾದಮೇಲೆ ನೋಡಿ ಇಲ್ಲಿ ನಿಮ್ಮ ವೀಡಿಯೋಸ್ ಎಷ್ಟು ಹಾಕ್ತೀರಾ ಅದನ್ನೆಲ್ಲನೂ ಇಲ್ಲಿ ಶೋ ಆಗ್ತಾ ಇರುತ್ತೆ. ನಿಮ್ಮ ವೀಡಿಯೋಸು ನೀವು ಯಾವ್ಯಾವ ವೀಡಿಯೋಸ್ ಹಾಕ್ತೀರಾ ಅದು ಇಲ್ಲಿ ಶೋ ಆಗುತ್ತೆ. ನೋಡಿ, ನೀವು ವೀಡಿಯೋಸ್ ಹಾಕಿದ್ರಿಂದ ಯುವರ್ ವೀಡಿಯೋಸ್ ಅಂತ ಬರುತ್ತೆ. ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾವೆಲ್ಲ ಇಲ್ಲಿ ತೋರಿಸುತ್ತೆ, ನೋಡ್ಬೋದು. ಇದಾದಮೇಲೆ ಸೆಟ್ಟಿಂಗ್ಸ್ ಅನ್ನೋದು ಇಲ್ಲಿದೆ. ಸೆಟ್ಟಿಂಗ್ನ ಕ್ಲಿಕ್ ಮಾಡಿದ್ದಾದಮೇಲೆ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಂಡಿದ್ದಾರೆ ಅದನ್ನು ಸಹ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾದರೂ ಬೇರೆಯವ್ರು ಯಾರಾದರೂ ಕಮೆಂಟ್ಸ್ಗಳಿರ್ಬೋದು, ಏನಾದರೂ ಬಂದರೆ ಇದು ನೋಟಿಫಿಕೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟೇ ನಿಮ್ಮ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡುವಂಥ ಒಂದು ಪ್ರೊಸೆಸಿಂಗು. ಇದಾದ ಮೇಲೆ ಇನ್ನೂ ಇದೆ, ಸೆಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ, ಅದು ತುಂಬ ಇಂಪಾರ್ಟೆಂಟು. ಸೆಟ್ಟಿಂಗ್ಸ್ ಎಲ್ಲ ಮಾಡ್ತಾ ಹೋದರೆ ತುಂಬಾ ಲಾಂಗ್ ಆಗಿಬಿಡುತ್ತೆ ವೀಡಿಯೋ. ಹಂಗಾಗ್ಬಿಟ್ಟು ನಾನು ಸೆಟ್ಟಿಂಗ್ಸ್ನ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಇಷ್ಟು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡುವಂಥ ಮಾಹಿತಿ ಕೊಟ್ಟಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಯೂಟ್ಯೂಬ್ಗೆ ಲಾಗಿನ್ ಆಗಬೇಕಾಗುತ್ತೆ. ಯೂಟ್ಯೂಬ್ಗೆ ಲಾಗಿನ್ ಆದರೆ ತುಂಬ ಒಳ್ಳೆಯದು. ನೀವೇನು ಯೂಟ್ಯೂಬ್ ಚಾನಲ್ ನೇಮ್ನ ತೊಗೊಂಡಿದ್ದೀರ ಅದೇ ನೇಮಲ್ಲಿ ಲಾಗಿನ್ ಆಗಿ ಆಮೇಲೆ ಯೂಟ್ಯೂಬ್ ಚಾನಲ್ನ ಮುಂದುವರಿಸಿ ಅಂತ ಹೇಳಿ ಈ ಒಂದು ಮಾಹಿತಿನ ಹೇಳ್ತಾ ಇದ್ದೀನಿ. ಇನ್ನು ಅದ್ರ ಬಗ್ಗೆನೂ ವಿಡಿಯೋ ಮಾಡೋಣ ನಾಳೆ ದಿನ. ಈ ಒಂದು ಮಾಹಿತಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿರೋರು ಎಲ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು.